ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಯಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಒಂದಿಪೆ ನಿನಗೆ ಗಣನಾಥ. ವಿಘ್ನಗಳೆಲ್ಲವ ದೂರ ಮಾಡಿ, ವಿಘ್ನಗಳೆಲ್ಲವ ದೂರ ಮಾಡಿ, ತಂದದ ಗೋಲಿ ಸುಮಂಗಳವನು. ವಿಘ್ನಗಳೆಲ್ಲವ ದೂರ ಮಾಡಿ, ತಂದದ ಗೋಲಿ ಸುಮಂಗಳವನು. ಗೌರಿ ತನಯ ಬೇಡುವೆ ನಿನ್ನ, ಗೌರಿ ತನಯ ಬೇಡುವೆ ನಿನ್ನ, ಅರಸಯ್ಯ ಎನ್ನ ಗಣಪ. ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಒಂದಿಪೆ ನಿನಗೆ ಗಣನಾಥ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ, ವರದ ಗೋವಿಂದ ಗೋವಿಂದ. ಕೀರ್ತನಾರಂಭ ಕಾಲದಲ್ಲಿ ಮಹಾಗಣಪತಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ನನ್ನ ಪೂಜ್ಯ ಗುರುಗಳಾದಂಥ ಕೀರ್ತಿಶೇಷರಾದಂಥ ಬೆಳಗೊಳ ನಾರಾಯಣದಾಸರನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಕ್ಷೇತ್ರ ದೇವಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಮಾನವ ಜೀವನ ನಡೀತಿರೋದು ಯಾವುದರಿಂದ ಅಂದರೆ ಅದು ಧರ್ಮಬಲದಿಂದ ಮತ್ತು ದೈವ ಬಲದಿಂದ. ಹಣಬಲ ಜನಬಲ ಜೀವ ಇರುವಾಗ ಮಾತ್ರ ಸಾಧ್ಯ. ನಾವು ಸಾಮಾನ್ಯ ಮನುಷ್ಯರಾಗಿದ್ದಾಗ ಹಣಬಲ ಜನಬಲ ನಡೆಯುತ್ತೆ. ಆದರೆ ಈ ಕಾಯ ಒಳಿದು ಕಾಯ ಪಿತನನ್ನು ಸೇರುವಾಗ ಧರ್ಮಬಲ ಸರಿಯಾಗಿರಬೇಕು, ದೈವ ಬಲ ಬೇಕು. ಅದಕ್ಕೆ ಮಾನವ ಜೀವನಕ್ಕೆ ಮೂಲಾಧಾರವಾದಂಥ ಒಂದು ಮಂತ್ರವಿದೆ. ಯಾವುದು ಅಂದರೆ ನಮಃ ಶಿವಾಯ ಎನ್ನುವ ಮಂತ್ರ ಮಾನವ ಜೀವಕ್ಕೆ ಮೂಲಾಧಾರ. ನಮಃ ಶಿವಾಯ ಎನ್ನುವ ಮಂತ್ರ ಮಾನವ ಜೀವಕ್ಕೆ ಮೂಲಾಧಾರ. ನಂಬೋ ಮನವೇ ಗಂಗಾಧರನ, ನಂಬೋ ಮನವೇ ಗಂಗಾಧರನ, ಕರಳ ಚಂದರನ ನಗೆ ಮುಖ ಸುಂದರನ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ನಮಃ ಶಿವಾಯ ಎನ್ನುವ ಮಂತ್ರ ಮಾನವ ಜೀವನಕ್ಕೆ ಮೂಲಾಧಾರ, ಪಂಚಾಕ್ಷರಿಯ ಮಂತ್ರ. ಆ ಮಂತ್ರದ ವಿಚಾರವನ್ನ ಮಹಾಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಕೇಳುವಂತ ಭಕ್ತ ಕೋಟಿಗೆ ಶಿವಾನುಗ್ರಹ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನಮಃ ಶಿವಾಯ ಅಂದ್ರೆ ಏನು ಸಿಗುತ್ತೆ ಅನ್ನೋದೇ ಈ ಕತೆ. ನಮಃ ಶಿವಾಯ ಅಂದ್ರೆ ಏನು ಸಿಗಬಹುದು, ಆ ಕಥೆಯನ್ನ ನಾವು ನೀವೆಲ್ಲ ಕೇಳಿ ಶಿವಾನುಗ್ರಹಕ್ಕೆ ಪಾತ್ರ ಆಗೋಣ ಬಂಧುಗಳೇ. ಮಹಾಶಿವರಾತ್ರಿ ಅಂದ್ರೆ ಶಿವನ ಕರುಣೆ ಈ ಲೋಕವನ್ನು ರಕ್ಷಣೆ ಮಾಡುವಂತ ಒಂದು ದಿವ್ಯವಾದ ಸಮಯವಾದ್ರಿಂದ ಆ ಭಗವಂತನ ಕಥಾ ಸಾಗರದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಮಿಂದೇಳು ಪುನೀತರಾಗೋಣ. ಶಿವನ ಕಥೆಯ ಆಡುವೆನೆಯ, ಶಿವನ ಕಥೆಯ ಪಾಡುವೆನೆಯ, ಕೇಳೋ ಮಾನವ ಮನವೇಟೋ. ಪಾಮರರಲ್ಲೂ ಸಲಹುವನೋ ಪರಶಿವ ತಾನು ಕೈಲಾಸದಿ ಕುಳಿತು ಶಂಕರ ಅಭಯಂಕರ ಗರಳ ಕಂದ
ಹೀಗೆ ಒಂದಾನೊಂದು ದಿನ ಬ್ರಹ್ಮ ಮಾನಸ ಪುತ್ರರಾದಂಥ ನಾರದ ಮಹರ್ಷಿಗಳು ಮಹತಿ ಎಂಬ ವೀಣೆಯನ್ನು ನುಡಿಸುತ್ತಾ ಆ ಶಿವಧ್ಯಾನವನ್ನು ಮಾಡುತ್ತಾ ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಲೋಕವೆಲ್ಲ ಶಿವನಮಯವೋ ಆ ಶಂಕರ ಕರುಣಾಕರ, ಲೋಕವೇ ಶಿವಮಯವೋ. ಅಣುವಿನಲ್ಲಿ ಅಣುವಾಗಿ, ತೃಣದಲ್ಲಿ ತೃಣವಾಗಿ, ಮಾನವನ ದೇಹದಲ್ಲಿ ನಾದದ ರೂಪವಾಗಿ, ಲೋಕವೇ ಶಿವಮಯವೋ, ಲೋಕವೇ 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 ಶಿವಮಯವೋ. ಹೀಗೆ ನಾರದ ಮಹರ್ಷಿಗಳು ಭೂಲೋಕದ ಕಡೆ ನೋಡ್ತಾರೆ. ದಿವ್ಯವಾದಂತಹ ಶಿವಕ್ಷೇತ್ರ ಒಂದು, ಶಿವನ ಸನ್ನಿಧಿ ಯಾವುದು? ಕಪಿಲಾ ನದಿ ತೀರ ಸುಕ್ಷೇತ್ರ. ಈ ದಕ್ಷಿಣ ಭಾರತದ ಕಾಶಿ ಎಂದಲೇ ಪ್ರಚಲಿತವಾಗಿರುವಂತಹ ನಂಜನಗೂಡು. ಆ ನಂಜನಗೂಡು ಕ್ಷೇತ್ರದ ದೇವಾಲಯದ ಮುಂದೆ ಲಕ್ಷೋಪಲಕ್ಷ ಶಿವ ಶರಣರು ಒಟ್ಟಾಗಿ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಮಂತ್ರವನ್ನು ಆಡ್ತಾ ಇದ್ರು. ನಾರದರು ಅನ್ಕೊಂಡ್ರು, ಆಹಾ, ನರಮಾನವರು ಶಿವನ ಭಕ್ತಿಯ ಪರಾಕಾಷ್ಠತೆಯಲ್ಲಿದ್ದಾರೆ. ಆದರೆ ಈ ನಮಃ ಶಿವಾಯ ಅನ್ನೋದ್ರಿಂದ ಮಾನವ ಜೀವಕ್ಕೆ ಏನು ಸಿಗುತ್ತೆ? ಬರೋ ಲಾಭವಾದ್ರೂ ಏನು? ಇದನ್ನ ಯಾರು ಕೇಳಬೇಕು ನಾನು? ನಮಃ ಶಿವಾಯ ಅಂದ್ರೆ ಏನು ಸಿಗುತ್ತೆ? ಇದನ್ನ ಕೈಲಾಸವಾಸನಾದ ಗಂಗಾಧರನನ್ನೇ ಕೇಳ್ಬಿಟ್ರೆ ಸರಿ. ಇದಕ್ಕೆ ತಕ್ಕ ಉತ್ತರ ಶಿವನೇ ಕೊಡ್ತಾನೆ ಅಂತೇಳಿ ಆ ಮಹನೀಯರಾದ ನಾರದ ಮಹರ್ಷಿಗಳು ಎಲ್ಲಿಗೆ ಬರ್ತಿದ್ದಾರೆ ಅಂದ್ರೆ ಪರಶಿವನ ಆಲಯ, ಶಂಕರನ ತಾಣ ಕೈಲಾಸಕ್ಕೆ. ಕೈಲಾಸಕ್ಕೆ ಬರ್ತಾ ಇದ್ದಾರೆ ಬ್ರಹ್ಮ ಮಾನಸಪುತ್ರ ಆದ ನಾರದ ಮಹರ್ಷಿಗಳು. ಭಗವದ್ ಧ್ಯಾನವನ್ನು ಮಾಡ್ತಾರೆ. ಹೇಗೆ ಬರ್ತಿದ್ದಾರೆ? ವರಗಂಗಾಧರ ಶಂಕರ, ವರಗಂಗಾಧರ ಶಂಕರ, ಜಯ ಜಯ ಜಗದೀಶ ಜಯ ಪರಮೇಶ, ವರಗಂಗಾಧರ ಶಂಕರ. ಹರ ಹರ ಮಹಾದೇವ. ಒಲಿದರೆ ನೀನು ಕೊರಡು ಕೊನರುವುದು, ಒಲಿದರೆ ನೀನು ಬರಡು ಅಯನುವುದು, ಒಲಿದರೆ ನೀನು ಜೀವವು ಜಗದಿ, ಒಲಿದರೆ ನೀನು ಮೋಕ್ಷವು ನಗದಿ. ಜಯ ಜಯ ಪರಮೇಶ, ಜಯ ಜಯ ಏನು ಕೈಲಾಸಕ್ಕೆ ಬರ್ತಾರಂತೆ ನಾರದರು. ಕೈಲಾಸ ರಜಗಿರಿ ಬೆಟ್ಟದ ಮೇಲೆ ಭಗವಂತ ವಿರಾಜಮಾನಾಗಿದ್ದಾನೆ. ಭಗವಂತ ಆ ಪಾರ್ವತಿ ಪರಮೇಶ್ವರರು ಕುಳಿತಿದ್ದಾರೆ, ನಂದಿ ಭೃಂಗಿಯರು ಕುಳಿತಿದ್ದಾರೆ. ಏನು ಆ ಕೈಲಾಸದಲ್ಲಿ ನಮಃ ಶಿವಾಯ ಎನ್ನುತ್ತ ಸಿದ್ಧ ಸಾಧ್ಯ ಪ್ರಥಮರು ತಾಳಬೇರಿಗಳ ನುಡಿಸುತ್ತ ಮದ್ದಳೆ ದಾನವ ಗೈಯುತ್ತ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ನಾರದ ಮಹರ್ಷಿಗಳು ಶಿವನೇ, ಗಂಗಾಧರನೇ, ಕರುಣಾಕರನೇ, ಅಭಯಂಕರನೇ. ಆಗ ಆ ಶಿವ ಹೇಳ್ತಿದ್ದಾರೆ, ಓಹೋ ನಾರದ, ಸದಾಕಾಲ ದೈವಧ್ಯಾನ ಮಾಡುತ್ತಾ ತ್ರಿಲೋಕ ಸಂಚಾರಿಯಾಗಿ ತ್ರಿಕಾಲ ಜ್ಞಾನಿಯಾಗಿ ಮಾನವರಿಗೂ ದೇವತೆಗಳಿಗೂ ಸುರ ನರ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಿಗೂ ಸದಾಕಾಲ ಜ್ಞಾನೋದಯವನ್ನುಂಟು ಮಾಡ್ತಕ್ಕಂಥವನಪ್ಪ ನೀನು. ಆದರೆ ಶಿವನೇ,
ನನಗೊಂದು ಅನುಮಾನ. ಏನಪ್ಪ ಅದು? ಭೂಲೋಕಕ್ಕೆ ಹೋಗಿದ್ದೆ, ಶಿವರಾತ್ರಿಯ ದಿನ ಎಲ್ಲ ನಮಃಶಿವಾಯ ನಮಃಶಿವಾಯ ಅಂತ ಜನರೆಲ್ಲರೂ ಕೂಡ ಶಂಖ ತಾಳ ಬೇರಿಗಳೊಟ್ಟಿಗೆ ಕುಣಿದಾಡ್ತಾ ಇದ್ದಾರಪ್ಪ. ಆ ನಮಃಶಿವಾಯ ಅಂದ್ರೆ ಏನು ದೊರಕುತ್ತೆ ನನಗನುಮಾನ. ಅದಕ್ಕೆ ಭಗವಂತ ಹೇಳ್ತಿದ್ದಾನೆ, ಓಹೋ ನಮಃಶಿವಾಯ ಅಂದ್ರೆ ಏನು ಸಿಗುತ್ತೆ ಅಂತ ನಿನ್ನ ಅನುಮಾನ. ನಾರದ, ನನ್ನ ಮಂತ್ರದ ಹಿರಿಮೆಯನ್ನ ನಾನೇ ಹೇಳ್ಕೊಳ್ಬಾರ್ದು, ಅದರ ಹಿರಿಮೆಯನ್ನು ನೀನು ಬೇರೆ ಯಾರನ್ನಾದ್ರೂ ಕೇಳಬೇಕು. ಯಾರನ್ನ ಕೇಳಿ ಸ್ವಾಮಿ? ಸತ್ಯಲೋಕಕ್ಕೆ ತೆರಳಲೆ, ಬ್ರಹ್ಮದೇವರ ಕೇಳಲೆ, ವೈಕುಂಠಕ್ಕೆ ತೆರಳಲೆ, ಶ್ರೀಹರಿಯನು ವಿಮರ್ಶೆ ಮಾಡಲೆ, ಧರೆಯ ಒತ್ತ ಆದಿಶೇಷನ ಕೇಳಲೆ. ಯಾರನ್ನ ಕೇಳನಪ್ಪ ನಾನು? ವೈಕುಂಠಕ್ಕೆ ಹೋಗ್ಲಾ? ಶ್ರೀಮನ್ನಾರಾಯಣನ ಕೇಳಬೇಕಾ? ಸತ್ಯಲೋಕಕ್ಕೆ ಹೋಗ್ಲಾ? ಬ್ರಹ್ಮದೇವ್ರನ್ನ ಕೇಳಬೇಕಾ? ಈ ಧರೆ ಹೊತ್ತರು ಆದಿಶೇಷನ್ ಕೇಳಬೇಕಾ? ಅದಕ್ಕೆ ಶಿವ ಹೇಳ್ತಾನೆ, ಅದೆಲ್ಲಿಗೂ ಹೋಗಬೇಡ, ನೇರವಾಗಿ ಮಳವಳ್ಳಿ ಸೀಮೆಗೆ ಹೋಗು. ಅಲ್ಲಿ ಚಂದಳ್ಳಿ ಅಂತ ಒಂದು ಗ್ರಾಮ ಇದೆ. ಅಲ್ಲೊಬ್ಬ ರೈತನ ಮನೆ, ದನ ಕರುಗಳೆಲ್ಲ ಇದ್ದಾವೆ. ಅವನ ಕೆಲಸ ಭೂಮಿಯನ್ನು ಉತ್ತು ಬಿಡ್ತೋದು, ದನ ಕುರಿ ಕಾಯೋದು, ಕಾಯಕದಲ್ಲೇ ಕೈಲಾಸ ಕಾಣೋದು. ಅವನ ಮನೆ ಹಿಂದೆ ಒಂದು ತಿಪ್ಪೆ ಇದೆ. ಆ ತಿಪ್ಪೆ ಹತ್ರ ಹೋಗು ನೀನು. ಆ ತಿಪ್ಪೆ ಪಕ್ಕ ಒಂದು ತೊಪ್ಪೆ ಹುಳ ಅಂತ ಬರುತ್ತೆ, ಸಗಣಿ ಹುಳ. ಅದು ತೊಪ್ಪೆ ಉಂಡೆ ಕಟ್ಕೊಂಡು ಉಳಿಸ್ಕೊಂಡು ಹೋಗ್ತಿರ್ತದೆ. ಅದು ಕೇಳು, ಆ ಹುಳ ಹೇಳ್ತದೆ, ಏನಪ್ಪ ನೀನು ನಮಃಶಿವಾಯ ಅಂದ್ರೇನು ಅಂತ ನಿನ್ನ ಕೇಳಿದ್ರೆ ಹೋಗ ಆ ತೊಪ್ಪೆ ಹುಳ ಕೇಳು ಅಂತ ಹೇಳ್ತೀಯಲ್ಲ. ಹೌದಪ್ಪ, ನಮಃಶಿವಾಯ ಮಂತ್ರದ ಹಿರಿಮೆ ಗೊತ್ತಾಗಬೇಕಾದ್ರೆ ನೀನು ಆ ಕೀಟವನ್ನೇ ಕೇಳಬೇಕು. ಆ ಕೀಟ ಹುಳುವನ್ನ ಕೇಳು. ಹೌದೇ? ಕೇಳ್ತೀನಿ ಬಿಡಪ್ಪ, ಹೋಗ್ತೀನಿ ಚಂದಳ್ಳಿಗೆ ಅಂತೇಳಿ ಕೈಲಾಸದಿಂದ ಬರ್ತಿದ್ದಾರೆ ಚಂದಳ್ಳಿ ಕಡೆ. ನಾರದ ಮಹರ್ಷಿಗಳು ಯಾಕೆ ಬರ್ತಿದ್ದಾರೆ? ಭಗವದ್ ಧ್ಯಾನ ಮಾಡಿ ಬರ್ತಾ ಇದ್ದಾರೆ. ಆ ಭಗವಂತನ ಧ್ಯಾನ ಮಾಡ್ತಾ ಬರ್ತಾ ಇದ್ದಾರೆ. ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ, ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ. ಈ ಲೋಕವೇ ಶಿವಲೋಕವೆನಿಸಲಿ, ಈ ಲೋಕವೇ ಶಿವಲೋಕವೆನಿಸಲಿ. ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ. ಶಿವ ಮಂತ್ರವಾಗಲಿ, ಕೇಳುವ ವಚನ ಶಿವ ಮಂತ್ರವಾಗಲಿ. ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನ ಕಾಣಲಿ. ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ. ನಾರದ ಮಹರ್ಷಿಗಳು ಚಂದಳ್ಳಿಗೆ ಬಂದ್ರು. ಆ ರೈತನ ಮನೆ ಹಿಂಭಾಗ ಬಂದ್ರು. ಅಲ್ಲಿ ತಿಪ್ಪೆ, ಕಸಕಡ್ಡಿಗಳು, ಸಗಣಿ ಬಿದ್ದರು ತಿಪ್ಪೆ. ಎಲ್ಲಿದೆ ಆ ಕೀಟ ಅಂತ ನೋಡ್ತಾರೆ, ಸಣ್ಣ ಹುಳ. ಅದು ನೋಡಿದ್ರು ಆ ಸಗಣಿ ಉಂಡೆ ಕಟ್ಕೊಂಡು ಉಳಿಸ್ಕೊಂಡ್ ಬರ್ತಾ ಇತ್ತು. ಓಹೋ, ಇದೇ ಇರಬೇಕು. ನಾರದ ಮಹರ್ಷಿಗಳು, ಏನಪ್ಪ ಏ ಕೀಟವೇ ಅಂದ್ರು. ಕೀಟವೇ ಅಂದ ತಕ್ಷಣ ಆ ಸಣ್ಣ ಕೀಟ ತಲೆ ಎತ್ತಿ ನಾರದ್ರ ನೋಡ್ತಂತೆ. ನೋಡಿದ್ಯಾ, ಈ ಸಣ್ಣ ಕೀಟ ಕರೆದ ತಕ್ಷಣ ನಾನು ನೋಡ್ತಿದ್ದೀಯಲ್ಲ, ಇದು ಕೇಳಿದ್ರೆ ಉತ್ತರ ಸಿಗತ್ತೆ. ಅಪ್ಪ ಕೀಟ, ನಮಃ ಶಿವಾಯ ಅಂದ್ರೆ ಏನ್ ಸಿಗುತ್ತೆ? ಶಿವ ನನ್ನನ್ನು ಕೈಲಾಸನ ಕಳಿಸಿರೋದಿಲ್ಲಿಗೆ.
ನೀನು ಉತ್ತರ ಹೇಳು, ನಮ ಶಿವಾಯ ಅಂದ್ರೆ ಏನ್ ಸಿಗುತ್ತೆ ಅಂತ. ಹಾಗಂತಿದ್ದಾಗೆ ಆ ಕೀಟ ತನ್ನ ಕಾಲುಗಳನ್ನು ಒದರುತ್ತಾ ಮೇಲ್ಮುಖವಾಗಿ ಬಿದ್ದು ಥಟ್ಟನ ಪ್ರಾಣ ಬಿಟ್ಟುಬಿಡ್ತು. ಆ ಸಗಣಿ ಕೀಟ ಸತ್ತೋಯ್ತು. ನಾರದ್ರು ಅನ್ಕೊಂಡ್ರು, ಓಹೋ ಅದಕ್ಕೆ ಕಳಿಸಿದ್ದಪ್ಪ ನನ್ನಿಲ್ಲಿಗೆ. ಈಗ ಗೊತ್ತಾಯ್ತು, ನಮ ಶಿವಾಯ ಅಂದ್ರೆ ಜೀವ ಹೋಯ್ತದೆ. ಇದೇ ಕರೆಕ್ಟ್ ಉತ್ತರ. ಆಗ್ಲಿ, ಇದನ್ನ ವಿಚಾರ ಮುಟ್ಟಿಸ್ತೇನೆ ಅಂತೇಳಿ ಮತ್ತೆ ಕೈಲಾಸದ ಕಡೆ ಬರ್ತಿದ್ದಾರೆ ನಾರದ ಮಹರ್ಷಿಗಳು. ಭಗವದ್ ಧ್ಯಾನ ಮಾಡ್ತಾ ನೀಲಕಂಠ ಸಲಹೋ ಎನ್ನುತ್ತ, ನೀಲಕಂಠ ಸಲಹೋ ಎನ್ನುತ್ತ ಕರಳ ಕಂದರ ಧ್ಯಾನವ ಮಾಡುತ್ತ, ನೀಲಕಂಠ ಸಲಹೋ ಎನ್ನುತ್ತ ಜಯ ಜಯ ಮಹಾದೇವ, ಜಯ ಜಯ ಮಹಾದೇವ, ಜಯ ಜಯ ಮಹಾದೇವ. ಅಪ್ಪ ಶಂಕರ ಪರಮೇಶ್ವರ ಶಿವನೇ, ಉತ್ತರ ಸಿಕ್ತು. ಏನ್ ಸಿಕ್ತಪ್ಪ? ನಮ ಶಿವಾಯ ಅಂದ್ರೆ ಜೀವ ಹೋಯ್ತದೆ. ಓಹೋ, ಜೀವ ಹೊರಟೋಯ್ತಾ ಕೀಟಕ್ಕೆ? ಹೌದು ಕಣಪ್ಪ. ಈಗ ಒಂದು ಕೆಲಸ ಮಾಡ್ತೀಯಾ, ಚಂದಳ್ಳಿನ ಮುಂದೆ ಒಂದು ಗಾಜನೂರು ಅಂತ ಒಂದು ಗ್ರಾಮ ಅದು, ಅಲ್ಲಿಗೆ ಹೋಗು. ಅಲ್ಲಿ ಒಬ್ಬ ಶ್ರೀಮಂತ, ಅವನ ಮನೆಯಲ್ಲಿ ಅವನ ಸಂತೋಷಕ್ಕೆ ಒಂದು ಗಿಳಿ ಸಾಕೊಂಡವನೆ, ಶುಕ ಪಕ್ಷಿ. ಆ ಪಕ್ಷಿ ಇವತ್ತು ಮೊಟ್ಟೆ ಇಟ್ಟು ಮರಿ ಮಾಡದೆ, ಆ ಹುಟ್ಟಿದ ಮರಿ ಕೇಳು ನಮ ಶಿವಾಯ ಅಂದ್ರೆ ಏನ್ ಸಿಗತ್ತೆ ಅಂತ. ನಿಜವಾಗಿಯೂ ಸರಿಯಾದ ಉತ್ತರ ಸಿಗುತ್ತೆ ಕಣೋ. ನಾರದ್ರಂದ್ರು, ಸ್ವಾಮಿ ಕೀಟನೂ ಸತ್ತೋಗದೆ, ಈಗ ಗಿಳಿ ಕೇಳು ಅಂತ ಹೇಳ್ತಾ ಇದ್ದಿ. ಆಗ್ಲಿ ಕಣಪ್ಪ, ಆ ಗಿಳಿನೂ ಕೇಳ್ಕೊಂಡು ಬರ್ತೀನಿ. ಎಲ್ಲಿಗೆ ಹೋಗ್ಬೇಕು? ಗಾಜನೂರ್ಗೆ ಹೋಗ್ಬೇಕಾ? ಹೋಗ್ತೀನಿ ಬಿಡಪ್ಪ ಅಂತೇಳಿ ಆ ಶಿವಧ್ಯಾನ ಮಾಡ್ತಾ ಬರ್ತಿದ್ದಾರೆ. ಶಂಕರ ಪರಮೇಶ್ವರ ಸರ್ಪಭೂಷಣ ಗಜ ಚರ್ಮಾಂಬರ, ಗಜ ಚರ್ಮಾಂಬರ. ಶರಣು ಶರಣು ಪೊರೆಯೋ ಹೇ ಜಗದೀಶ, ಶರಣು ಶರಣು ಸಲಹೋ ಹೇ ಉಮೇಶ, ಶರಣು ಶರಣು ಪೊರೆಯೋ ಹೇ ಜಗದೀಶ, ಶರಣು ಶರಣು ಸಲಹೋ ಹೇ ಉಮೇಶ. ಚಂದಿರನಾದರಿಸಿದೆ ಚಂದ್ರಶೇಖರ, ನಾಗಾಭರಣ ಸಲಹೋ ನಾಗೇಶ್ವರ, ಶರಣು ಶರಣು ಜಗದೀಶ, ಶರಣು ಸಲಹೋ ಉಮೇಶ. ಗಾಜನೂರಿಗೆ ಬಂದ್ರು ನಾರದ ಮಹರ್ಷಿಗಳು. ಇಲ್ಯಾರಪ್ಪ ಶ್ರೀಮಂತರು? ಅಯ್ಯೋ ನೋಡಿ ಸ್ವಾಮಿ, ಊರ ಮುಂದೆ ದೊಡ್ಡ ಮನೆ ಅವರೇ. ಓಹೋಹೋ ಅಪ್ಪ, ಆ ಶ್ರೀಮಂತ ಧನಿಕ ಮನೆ ಹೊರಗಡೆ ಕುಳಿತಿದ್ದ. ನೋಡಪ್ಪ, ನಿನ್ನ ಮನೇಲಿ ಗಿಳಿ ಸಾಕಿದ್ದೀಯಾ? ಹೌದು ಸ್ವಾಮಿ, ನನ್ನ ಬೇಸರ ಕಳಲಿಕ್ಕೆ ಅಂತೇಳಿ ಒಂದು ಚಂದದ ಗಿಳಿ ಸಾಕಿದ್ದೆ. ಆಶ್ಚರ್ಯ ಏನು ಗೊತ್ತಾ, ತುಂಬ ಸಂತೋಷ ಇವತ್ತು. ಅದನ್ನು ಮೊಟ್ಟೆ ಇಟ್ಟು ಮರಿ ಮಾಡಿದ್ದೆ. ಆಹಾ, ಶಿವನ ಮಾತು ಅಕ್ಷರ ಸಹ ಸತ್ಯ. ಅಪ್ಪ, ಆ ಗಿಳಿ ಮರಿ ಸ್ವಲ್ಪ ಮಾತಾಡಿಸ್ಬೇಕಣೋ ನಾನು. ಈಗ ಹುಟ್ಟಿರೋ ಗಿಳಿ ಮರಿ ಮಾತಾಡ್ಸ್ತೀರ ಸ್ವಾಮಿ? ಹೌದು. ತಗೊಂಬಪ್ಪ, ಪಂಜರ ಎತ್ಕೊಂಬಾರೋ. ಆ ಪುಟ್ಟ ಮರಿಯನ್ನ ಅಂಗೈಯಲ್ಲಿ ಇಟ್ಕೊಂಡು ನಿಂತ್ಕೊಂಡ ಧನಿಕ. ಈ ನಾರದ್ರು, ಅಪ್ಪ ಶುಕರಾಜ ಅಂದ್ರು. ಹುಟ್ಟಿರುವ ಗಿಳಿ ಏನ್ ಪಿಳಿ 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 ಅಂತ ಕಂಡು ಬಿಡ್ತಾ ಇತ್ತು. ನಾರದ್ರಂದ್ರು, ಆಹಾ ಎಷ್ಟು ಚೆನ್ನಾಗಿ ಕಂಡು ಬಿಡ್ತಾ ಇದ್ರು. ಅಪ್ಪ ಶುಕರಾಜ, ನಮ ಶಿವಾಯ ಅಂದ್ರೆ ಏನ್ ಸಿಗುತ್ತೋ ಅಂದ್ರು. ಹಾಗಂತಿದ್ದಾಗೆ ಪಟ 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 ಅಂತ ರೆಕ್ಕೆ ಹೋದ್ರಿ, ಥಟ್ ಅಂತ ಪ್ರಾಣ ಬಿಟ್ಬಿಡ್ತು. ಅಯ್ಯೋ, ಮಾತಾಡ್ತೀನಿ ಅಂತ ಕೊಂದ್ಬಿಟ್ಟೆಲ್ಲೋ ಪಾಪಿ ಅಂದ ಅವನು. ಇನ್ನು ಬಿಡ್ತಾರಪ್ಪ ಅಂತ ತಾಳ ತಂಬೂರು ಹಿಡ್ಕೊಂಡು ಓಡ್ಬಿಟ್ರು ನಾರದ ಮಹರ್ಷಿಗಳು. ಮತ್ತೆ ಕೈಲಾಸಕ್ಕೆ ಬಂದರು. ಶಿವನೇ,
ಎಂಥ ಆಪತ್ತಿಗೆ ಸಿಕ್ಕಿಸ್ಬಿಟ್ಟಿದ್ದಪ್ಪ ನನ್ನನ್ನು. ಆ ಗಿಳಿಮರಿನೂ ಸತ್ತೋಯ್ತಲ್ಲಯ್ಯ ನಮಃ ಶಿವಾಯ ಅಂತಿದ್ದಾಗೆ. ಓಹೋ ಹಾಗಂತೀಯ, ಹಂಗಿದ್ಮೇಲೆ ಒಂದು ಕೆಲಸ ಮಾಡು, ಮತ್ತೋಗು. ಎಲ್ಲಿಗೆ? ದಬ್ಬಳ್ಳಿ ಅಂತ ಒಂದು ಊರದಲ್ಗು. ಅಲ್ಲಿಗೋಗ್ಬಿಟ್ಟು ಅಲ್ಲೊಬ್ಬ ರೈತನ ಮನೆ, ಒಂದು ಹಸು ಕರು ಹಾಕಿದೆ. ಆಗ ಹುಟ್ಟಿದ ಕರು ಕೇಳು, ಆ ಕರು ಕೇಳು ನಮಃ ಶಿವಾಯ ಅಂದ್ರೆ ಏನು ಸಿಗತ್ತೆ ಅಂತ ಉತ್ತರ ಸಿಗತ್ತೆ. ಅಪ್ಪ ಪಶುಪತಿ, ಹುಟ್ಟಿದ ಕರು ಹೇಳ್ತದೇನಯ್ಯ, ಹೋಗೋ ನಾರದ ವಿಚಾರ ಗೊತ್ತಾಗ್ಬೇಕಾದ್ರೆ ನಿನಗೆ. ಆಗಲಿ ಬಿಡಪ್ಪ, ದಬ್ಬಳ್ಳಿಗೆ ಹೋಗ್ಬೇಕಾ? ಹೋಗ್ತೀನಿ ಅಂತೇಳಿ ಆ ಕೈಲಾಸದಿಂದ ಇಳಿದು ಬರ್ತಾ ಇದ್ದಾರೆ. ಆ ಭಗವದ್ ಧ್ಯಾನ ಮಾಡ್ತಾ ಡಾಂಬಿಕ ಜನರ ದಂಬವನಳಿಸಿ, ಡಾಂಬಿಕ ಜನರ ದಂಬವನಳಿಸಿ, ಧಾರ್ಮಿಕ ಜನರ ಕೀರ್ತಿಯ ಮೆರೆಯಿಸಿ, ನಾರದ ಮೋದವ ತೀರುವ, ನಾರದ ಮೋದವ ತೀರುವ, ಜಗದೀಶ ನಾಡುವ ಜಗವೇ ನಾಟಕರಂಗ, ಸಂಚಾರಿ ತಾನಾಗಿ ಕಾಣುವ ಜಗದೀಶ ನಾಡುವ ಜಗವೇ ನಾಟಕರಂಗ. ನೇರವಾಗಿ ದಬ್ಬಳ್ಳಿಗೆ ಬಂದ್ರು. ಅಲ್ಲಿ ಒಬ್ಬ ರೈತನ ಮನೆ. ಅಪ್ಪ ನಾನು ಕೈಲಾಸನ ಮುಂದರು ಶರಣ ಕಣೋ, ಬನ್ನಿ ಗುರುಗಳೇ ಬನ್ನಿ. ನಿನ್ನ ಮನೇಲಿ ಹಸು ಕರು ಹಾಕಿದ್ಯಾ? ಅಯ್ಯೋ ಸ್ವಾಮಿ, ಈಗ ಸ್ವಲ್ಪ ಹೊತ್ತಲ್ಲಿ ಕರು ಹಾಕ್ತು. ಆ ಕರು ಸ್ವಲ್ಪ ಮಾತಾಡ್ಸ್ತೀನಿ ಕಣೋ ನಾನು. ಸ್ವಾಮಿ ಈಗ ಹುಟ್ರು ಹಸುನ್ ಕರು ಮಾತಾಡ್ಸ್ತೀರ ನೀವು? ಮಾತಾಡ್ಸ್ತೀನಿ, ಬನ್ನಿ ಬನ್ನಿ, ಕೊಟ್ಟಿಗೆಲ್ಲ ಐತೆ ಮಾತಾಡ್ಸಿ. ಬೇಡ ಬೇಡ, ಈಚೆಗೆ ಎತ್ಕೊಂಬಂದ್ಬಿಡಿ ಅಂದರು. ಯಾಕೆಂದ್ರೆ ಅದು ಸತ್ಕಿತ್ತು ಹೋಗಿ ಕೊಟ್ಟಿಗೆ ಒಳಗೆ ಹೊಡೆದು ಬಿಟ್ಟಾರು. ಅದು ಈಚೆ ಸತ್ತೋಗ್ಬಿಟ್ರೆ ಓಡಕ್ಕೆ ಸುರೋಯ್ತದೆ ಅಂತೀವಿ. ಕರು ಎತ್ಕೊಂಬಂದು ಆ ರೈತನ ಮನೆ ಬಾಗ್ಲ ಮಲಗಿಸಿದ್ರು. ಮಾತಾಡ್ಸಿ ಗುರುಗಳೇ, ಏನು ಜನ ಸುತ್ತ ತುಂಬ್ಕೊಂಬಿಟ್ಟವ್ರೆ. ಯಾರೋ ಇವಯ್ಯ ಕರು ಮಾತಾಡ್ಸ್ತಾನಂತ ನೋಡುವ ಅಂತ. ನಾಡಿದ್ರೆ ಹಿಂದಕ್ಕೆ ಹೋಗ್ರಪ್ಪ, ನೀವು ಸ್ವಲ್ಪ ಹಿಂದಕ್ಕೆ ಹೋಗ್ರಿ, ನನ್ನ ಹಿಂದೆ ಮಾತ್ರ ಒಬ್ಬರು ನಿಂತ್ಕೋಬೇಡಿ ಅಂತಾರೆ. ಯಾಕೆ ಸತ್ತೋಗ್ಬಿಟ್ರೆ ಓಡ್ಬಿಡ್ಬೇಕಲ್ಲ ಅಂತ. ಮೆಲ್ಲ ಕೇಳ್ತಾರಪ್ಪ, ಕಂದ ಪಶುರಾಜ ಅಂದ್ರು. ಆ ಕರು ಪಿಳಿ 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 ಅಂತ ಕಂಡ್ಬಿಡ್ತು. ಅಯ್ಯಯ್ಯೋ, ಇದು ಹಿಂಗೆ ಕಂಡ್ಬಿಡ್ತಾ ಅದಲ್ಲಪ್ಪ, ಇನ್ನು ಇದು ಸತ್ತೋಗ್ಬಿಟ್ರೆ ಬಿಟ್ಟರೇನಯ್ಯ ನನ್ನ. ಧೈರ್ಯ ಮಾಡೇ ಬಿಟ್ರು. ಅಪ್ಪ ಅಯ್ಯ ಪಶುರಾಜ, ನಮಃ ಶಿವಾಯ ಅಂದ್ರೆ ಏನ್ ಸಿಗುತ್ತೋ ಅಂದ್ರು. ಹಾಗಂತಿದ್ದಾಗೆ 4 ಕಾಲು ಪಡ 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 ಅಂತ ಹೋದ್ರಿ, ಥಟ್ ಅಂತ ಪ್ರಾಣ ಬಿಟ್ಟುಬಿಡ್ತು. ಅಯ್ಯಯ್ಯೋ, ಕರು ಕೊಂದುಬಿಟ್ಟ, ಅವನ ಯಾರು ಹಿಡ್ಕೊಳ್ರೋ ಅವನನ್ನ ಅಂದ್ರು. ತಾಳ ತಂಬೂರಿ ಕರದಲ್ಲಿ ಪಿಡಿದು ಓಡಿದರಯ್ಯ ನಾರದರು. ಶಿವ ಶಿವ ಗತಿಯೇನು ಎನ್ನುತ್ತಾ ನಡೆದರು ಕೈಲಾಸದ ಎಡೆಗೆ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ. ಓಡ್ ಬಂದ್ರು ಕೈಲಾಸಕ್ಕೆ. ಶಿವನೇ, ನೀನು ಕೇಳದ್ದೇ ತಪ್ಪಾಯ್ತು. ನಾನು ನಮಃ ಶಿವಾಯ ಅಂದ್ರೆ ಏನ್ ಸಿಗುತ್ತೆ ಅಂದ್ರೆ ಬರೀ ವಿಪತ್ತಿಗೆ ಸಿಗಿಸ್ತೀಯಲ್ಲಪ್ಪ ನನ್ನನ್ನ. ಕರುನು ಸತ್ತೋಯ್ತನೆಯ? ಹೌದು ಸ್ವಾಮಿ. ಕೆಲಸ ಮಾಡಿದೇ ಕೊನೆ ಬಾರಿ ಮಳವಳ್ಳಿ ಪಟ್ಟಣಕ್ಕೂ ಅಲ್ಲೊಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ. 15 ವರ್ಷದಿಂದ ಮಕ್ಕಳಿರ್ಲಿಲ್ಲ ಅವನಿಗೆ. ಈಗೊಂದು ಮಗುವಾಗಿದೆ. ನಾರದ್ರಂದು ನಿಮ್ಮ ಕೈ ಮುಗಿತೀನಿ ಕಣಪ್ಪ, ಮುಂದಕ್ಕೆ ಏನು ಹೇಳ್ಬೇಡ, ನಂಗೆ ಗೊತ್ತಾಯ್ತು. ನೀನೇನಂತಿ? ಹೋಗ ಮಗು ಕೇಳು ಹೇಳ್ತದೆ ಅಂತಿ. ನಾನು ಕೇಳೋದು ಆ ಮಗು ಪ್ರಾಣ ಬಿಡೋದು. ಮೊದಲೇ 15 ವರ್ಷದ ಮಕ್ಕಳಿಲ್ಲದೆ ಈಗ ಮಗು ಆಗದೆ. ಇನ್ನು ಬಿಡ್ತಾರ? ಮಳವಳ್ಳಿ ಜನವೆಲ್ಲ ಸೇರ್ಕೊಂಡು ತಲೆಗೆ ಒಂದು ಏಟು ಹಾಕ್ಬಿಡ್ತಾರೆ ನನಗೆ. ನಾನು ಮಾತ್ರ ಹೋಗೋದಿಲ್ಲ. ನಾರದ, ನಮಃ ಶಿವಾಯ ಮಂತ್ರದ ಮಹಿಮೆ ಗೊತ್ತಾಗುತ್ತೆ, ಹೋಗಿ ಬಾಕಂದ. ಹೌದೇ, ಆಗಲಿ ಸ್ವಾಮಿ, ನೋಡೇ ಬಿಡ್ತೇನೆ ಅಂತೇಳಿ ಕೈಲಾಸದಿಂದ ಬರ್ತಾ ಇದ್ದಾರೆ. ಆ ಭಗವಂತನ ಧ್ಯಾನ ಮಾಡ್ತಾ, ಹೇ ಕರುಣಾಕರ, ಶಂಕರ, ಅಭಯಂಕರ, ಜಟಾಜೂಟಧರ,
ಶರಣರ ಪೊರೆಯುವ ಕರುಣಾಮಯ, ಶರಣರ ಪೊರೆಯುವ ಕರುಣಾಮಯ, ನೀಲಕಂಠ ಜಗದೊಡೆಯ, ಶರಣರ ಪೊರೆಯುವ ಕರುಣಾಮಯ. ಒದಗಿ ಬಂದ ಆಲಾಹಲವ ಉಂಡು ಶಿವನು ನಂಜುಂಡನಾದ, ಒದಗಿ ಬಂದ ಆಲಾಹಲವ ಉಂಡು ಶಿವನು ನಂಜುಂಡನಾದ, ಕರುಣಾಮಯ ಹೇ ಶಂಕರ ಪಶುಪತಿನಾಥ ಸಲಹೋ ಎನ್ನುತ್ತ ನಾರಾಯಣ ಮಹದೇಶ್ವರ ಶಂಕರ ಅಭಯಂಕರ. ನೇರವಾಗಿ ಬಂದು ಮಳವಳ್ಳಿ ಪಟ್ಟಣಕ್ಕೆ ಆಗರ್ಭ ಶ್ರೀಮಂತರ ಮನೆ ಮುಂದೆ ಸಾವಿರಾರು ಜನ ಸೇರಿದ್ರು. ಏನಪ್ಪ ಇನ್ನು ಇಷ್ಟೊಂದು ಜನ? ಬನ್ನಿ ಬನ್ನಿ ಗುರುಗಳೇ ಬನ್ನಿ. ಆಹಾ, ಏನ್ ತೇಜೋವಂತರು ನೀವು, ಒಳ್ಳೆ ಸಮಯಕ್ಕೆ ಬಂದ್ರಿ. 15 ವರ್ಷ ಮಕ್ಕಳಿಲ್ಲ ಸ್ವಾಮಿ ಅವ್ರಿಗೆ, ಏನು ಕೋಟ್ಯಾಂತರ ರೂಪಾಯಿ ಆಸ್ತಿ, ಈಗ ತಾನೇ ಗಂಡು ಮಗು ಜನನ ಆಗಿದೆ. ಆ ಸಂತೋಷ ನೋಡಿ, ಬರ್ರಪ್ಪ ಇಲ್ಲಿ ಕರೀರೋ, ಯಜಮಾನ್ರ ಕರೀರೋ. ಅವ್ರು ಓಡ್ ಬಂದ್ರು, ಬನ್ನಿ ಬನ್ನಿ ಗುರುಗಳೇ, ಬನ್ನಿ ಗುರುಗಳೇ, ಬನ್ನಿ ಗುರುಗಳೇ. ಅಪ್ಪ ನಾನು ಕೈಲಾಸದಿಂದ ಬಂದಿದ್ದೀನಿ ಕಣೋ, ನಿನ್ನ ಮಗುವನ್ನು ಮಾತಾಡಿಸ್ಬೇಕಲ್ಲೋ. ಹೌದೇ, ಬನ್ನಿ ಗುರುಗಳೇ ಬನ್ನಿ ಮಾತಾಡಿಸಿ. ಇಲ್ಲ ಇಲ್ಲ, ಆ ಮಗುನ ಸ್ವಲ್ಪ ಈಚೆಗೆ ಎತ್ಕೊಂಬನ್ನಿ ಅಂದರು. ಸ್ವಾಮಿ ಈಗ ಹುಟ್ಟಿರೋ ಮಗು, ಹಂಗೆಲ್ಲ ಒಳಗಡೆ ತಗೊಂಬರ್ಲಿಕ್ಕೆ ಆಗೋದಿಲ್ಲ, ನೀವೇ ಒಳಗಡೆ ಬನ್ನಿ. ಒಳ್ಳೆ ಕಥೆ ಆಯ್ತಲ್ಲಪ್ಪ. ಈಗ ಸರಿ, ನಿಮ್ಮ ಮನೆಗೆ ಎಷ್ಟು ಬಾಗ್ಲವೆ ಅಂದರು ಅವರು. ಆ ಕಡೆಗೆ ಒಂದೈತೆ, ಈ ಕಡೆಗೆ ಓಡ್ಬಿಡ್ಬೋದು, ಬಿಡ್ತು ಅಂದರೆ ಇಲ್ಲ. ಎಲ್ಲಗ ಬಂದರು ನಾರದ್ರು. ಆ ತೊಟ್ಟಿಲಲ್ಲಿ ಪುಟ್ಟ ಕಂಗಳನ್ನು ಅಳಿಸುತ್ತಾ ಮಲಗಿದೆ ಮಗು. ಕಂದ ಅಂದರು. ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನಾರದರೆ ಅಂತು ಆ ಮಗು. ಅಯ್ಯೋ ಏನಪ್ಪ ಇದು, ಈಗ ಹುಟ್ಟರು ಹಸು ಕಂದ ನನ್ನನ್ನು ನಾರದ್ರೆ ಅಂತಿದೆಯಲ್ಲ, ಈಗ ಕೇಳಲ ಬೇಡವಾ ಅಂತ. ಯಾಕೆಂದರೆ ಕೀಟ ಸತ್ತೋಗಿದೆ, ಗಿಳಿ ಮರಿ ಸತ್ತೋಗಿದೆ, ಹಸುವಿನ ಕರು ಸತ್ತೋಗಿದೆ. ಇನ್ನು ಈ ಮಗುಗತಿ ಏನಾಗುತ್ತೋ ಗೊತ್ತಿಲ್ವಲ್ಲ. ಕಂದ, ಅಪ್ಪ ಕಂದ ನೋಡು, ನಮ ಶಿವಾಯ ಅಂದರೆ ಏನು ಸಿಗುತ್ತೋ ಅಂದರು. ಹಾಗಂತಿದ್ದಾಗೆ ಆ ಮಗು ಹೇಳುತ್ತಂತೆ, ಗುರುಗಳೇ ನಮ ಶಿವಾಯ ಅಂದರೆ ಮಾನವ ಜನುಮ ದೊರಕುವುದು, ಮಾನವ ಜನುಮ ದೊರಕುವುದು, ಘೋರ ಪಾತಕವು ಕಳೆಯುವುದು, ಈ ಮಾನವ ಜನುಮ ದೊರಕುವುದು. ತಿಪ್ಪೆಯ ಉಳುವಾಗಿದ್ದೆ ಪಕ್ಷಿಯ ಮರ್ಯಾದೆ, ಪಶುವಿನ ಗರ್ಭದಿ ಜನಿಸಿದೆ ನಾನು. ನಮ ಶಿವಾಯ ಮಂತ್ರವ ಕೇಳಿ ಮಾನವನಾಗಿ ಜನಿಸಿದೆ ಇಂದು. ಮಾನವ ಜನ್ಮ ದೊರಕುವುದು, ಮಾನವ ಜನ್ಮ ದೊರಕುವುದು. ಮಗು ಹೇಳ್ತಂತೆ ನಾರದ್ರೆ, ನಮ ಶಿವಾಯ ಅನ್ನೋ ಮಂತ್ರ ಕಿವಿಗೆ ಬಿದ್ದರೆ ಜನ್ಮ ಜನ್ಮಾಂತರದ ಪಾಪಗಳ ಕಳೆದು ಮಾನವ ಜನ್ಮ ದೊರಕತ್ತೆ. ಅದಕ್ಕೆ ನಾನು ಸಾಕ್ಷಿ. ಯಾಕೆ ಅಂದರೆ ತೊಪ್ಪೆಯ ಉಳುವಾಗಿದ್ದೆ ನಾನು. ನೀವು ನಮಃಶಿವಾಯ ಅಂದ ಮಾತನ್ನು ಕೇಳಿ ಜೀವ ಬಿಟ್ಟೆ. ಸ್ವಲ್ಪ ಉತ್ತಮವಾದ ಜನ್ಮ ಶುಗಪಕ್ಷಿಯ ಒಡಲಲ್ಲಿ ಮರಿಯಾಗುತ್ತದೆ. ಮತ್ತೆ ನೀವು ನಮಃಶಿವಾಯ ಅಂದ್ರೋ, ಅದನ್ನು ಕೇಳಿ ಮತ್ತೆ ಪ್ರಾಣ ಬಿಟ್ಟು ಹಸುವಿನ ಹೊಟ್ಟೆಯಲ್ಲಿ ಕರುವಾಗಿ ಹುಟ್ಟಿದೆ. ಮತ್ತೆ ಬಂದು ನೀವು ನಮಃಶಿವಾಯ ಅಂದ್ರೋ, ಆ ಪಶು ಜನ್ಮ ನಾಶವಾಗಿ ಶ್ರೇಷ್ಠವಾದ ಮಾನವ ಜನ್ಮದಕ್ಕಿದೆ. ಆದ್ದರಿಂದ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಮಃಶಿವಾಯ ಎಂಬ ದಿವ್ಯವಾದ ಮಂತ್ರ ಯಾರ ಕಿವಿಯ ಮೇಲೆ ಬೀಳುತ್ತೋ, ಯಾರ ನಾಲಿಗೆ ಮೇಲೆ ನಲಿಯುತ್ತೋ, ಅವರ ಘೋರ ಪಾತಕಗಳು ಕಳೆದು ಶ್ರೇಷ್ಠವಾದ ಮಾನವ ಜನ್ಮ ಸುಖಮಯವಾಗಿ ಸಾಗಲಿದೆ. ಆದ್ದರಿಂದ
ಜಗದಲ್ಲಿ ದಿವ್ಯ ಮಂತ್ರ ಯಾವುದು ಅಂದರೆ ನಮ ಶಿವಾಯ ಎನ್ನುವ ಮಂತ್ರವು ಲೋಕದಿ ದಿವ್ಯ ಮಂತ್ರವೋ. ನಮ ಶಿವಾಯ ಎನ್ನುವ ಮಂತ್ರವು ಜಗದಿ ದಿವ್ಯ ಮಂತ್ರವೋ. ಹರ ಹರ ಮಹದೇವ ಹರ ಹರ ಮಹದೇವ. ಮಂಗಳಂ ಪರಮೇಶ್ವರ ಮಂಗಳಂ ಶಂಭುಲಿಂಗೇಶ್ವರ ಮಂಗಳಂ ಬಂಧುಕಾರಲಿಂಗೇಶ್ವರ ಮಂಗಳಂ ಕನ್ನಲಿಂಗೇಶ್ವರ ಮಂಗಳಂ ಜಗದ್ಗುರು ರೇಣುಕಾಚಾರ್ಯ.